ನಮ್ಮ ಪಂಚಾಯತಿ ಮುಗಿದೋಯ್ತು ನಮ್ದೆಲ್ಲ ಇಷ್ಟೇ ಬಿಟ್ಟೇಳಿ. ಪಂಚಾಯತಿ ಇರುತ್ತೆ, ಬಟ್ ಗ್ರೇಟರ್ ಬೆಂಗಳೂರು ಮಾಡ್ತಾರೋ, ಇಲ್ಲ BBM ಮಾಡ್ತಾರೋ, ಪುರಸಭೆ ಮಾಡ್ತಾರೋ, ನಗರಸಭೆಗಳು ಮಾಡ್ತಾರೋ, ಇಲ್ಲ ಪಂಚಾಯತಿಗಳು ಹಿಂಗೆ ಇರ್ತೈತೆ. ಇಡೀ ಆನೇಕಲ್ ತಾಲೂಕಲ್ಲಿ 12ರಿಂದ 13 ಜನ ಕಾರ್ಪೊರೇಟರ್ ಕೊಡ್ತಾರೆ. ಈ ರೀತಿ ಆಗುತ್ತೆ. ಬಟ್ ಪಂಚಾಯತಿರು ಸೂಕ್ತ. ನಾವು ಕೂಡ ಪಂಚಾಯತಿನೇ ಇರಲಿ ಅಂದ್ಬಿಟ್ಟೇಳಿ ಮೊನ್ನೆ ಲಾಸ್ಟ್ ಟೈಮು ಒಂದು ಸಾಮಾನ್ಯ ಸಭೆಯಲ್ಲಿ ರೆಸಲ್ಯೂಷನ್ ಮಾಡಿ ಕಳಿಸಿದ್ದೀವಿ. ಪಂಚಾಯತಿನ ಉಳಿಬೇಕು, ಪಂಚಾಯತಿನ ಇರಬೇಕು. ಯಾಕಂದ್ರೆ ಮುಂದೆ ಈಗ ನಮ್ದೆಲ್ಲ ಆಯಿತು, ಇನ್ನು ಮುಂದೆ ಯಾರು ಚುನಾಯಿತ ಪ್ರತಿನಿಧಿಗಳು ಇನ್ನೂ ಬರ್ತಾರೆ, ಗೆಲ್ತಾರೆ, ಇನ್ನು ಸಾಕಷ್ಟು ಅಭಿವೃದ್ಧಿ ಮಾಡಬೇಕಾಗುತ್ತೆ, ಸಾಕಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಗ್ರಾಮ ಪಂಚಾಯತಿಯ 2025-26ನೇ ಸಾಲಿನ ಏನೋ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು. ಈ ಗ್ರಾಮ ಸಭೆಗೆ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಎಲ್ಲ ಆನೇಕಲ್ ತಾಲೂಕಿನ ಅಧಿಕಾರಿಗಳು ಹಾಗೂ ಅದೇ ರೀತಿಯಾಗಿ ಆಶಾ ಕಾರ್ಯಕರ್ತರು ಮತ್ತು ಮಹಿಳಾ ಸಂಘದವರು ಮತ್ತು ಎಲ್ಲ ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರು, ಕಾರ್ಯಕರ್ತರು ಮತ್ತು ಮಹಿಳಾ ಸಂಘದವರು ಎಲ್ಲ ಕೂಡ ಗೌರವಾನ್ವಿತ ಎಲ್ಲ ಕೂಡ ಒಂದು ಹಿರಿಯರು ಕೂಡ ಈ ಒಂದು ಗ್ರಾಮ ಸಭೆಗೆ ಆಗಮಿಸಿದ್ದಾರೆ. ಏನಂದರೆ ಇಲ್ಲಿ ಈ ಗ್ರಾಮ ಸಭೆಯಲ್ಲಿ ತುಂಬ ವಿಲೇಜ್ಗಳಿಂದ ಸುಮಾರು ಒಂದು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಆ ಒಂದು ಅರ್ಜಿಗಳ ಮುಖಾಂತರ ನಾವು ಪಂಚಾಯತಿಯಲ್ಲಿ ಸುಮಾರು ಬಾರಿ ಚರ್ಚೆಗಳನ್ನು ಸಾಮಾನ್ಯ ಸಭೆಗಳಲ್ಲಿ ಮಾಡ್ತೀವಿ. ಮತ್ತು ಈ ವಾರ್ಡ್ ಸಭೆಗಳಲ್ಲಿ ಈಗ ಒಂದು ಅರ್ಜಿ ಕೊಟ್ಟಾಗ ನಾವು ಅದನ್ನು ಪಂಚಾಯತಿಯಿಂದ ನಮ್ಮ PDO ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಏನಿದ್ದಾರೋ ಅದನ್ನು ಕೂಡ ಬಗೆಹರಿಸಿ ಅದನ್ನು ಯಾವ ಅಧಿಕಾರಿಗಳಿಗೆ ಎಲ್ಲಿ ನಾವು ಲೆಟ್ರನ್ನ ಹಾಕಬೇಕು ಅಲ್ಲಿ ಹಾಕಿ ಈಗ ಬಂದಿರ್ತಕ್ಕಂಥ ಏನು ಬಂದು ಕೇಳ್ತಾರೆ ವಾಟ್ಸಪ್ಗಳಲ್ಲಿ ಈ ಥರ ಅರ್ಜಿಗಳು ಕೊಟ್ಟಿದ್ದೇವೆ ಅಂತೇಳಿ ಅದನ್ನು ಗ್ರಾಮ ಸಭೆಯಲ್ಲಿ ಅವರಿಗೆ ಆನ್ಸರ್ ಕೊಡಬೇಕು. ನಮ್ಮ PDO ಅಧಿಕಾರಿಗಳು ಅದು ಸುಮ್ಮನೆ ಇರ್ತಾರೆ. ಯಾಕಂದರೆ ಅವರು ಕೇಳೋ ಒಂದು ಕ್ವಶನ್ಗೆ ಈಗ ನೋಡಿ ಸುಮಾರು ಈಗ ಸಿಂಗೇನಹಳ್ಳಿ ಇಶ್ಯೂ ಬಂತು, ಮತ್ತು ನಾರಾಯಣಘಟ್ಟ ಈಗ ಅಂಬೇಡ್ಕರ್ ಒಂದು ಭವನವನ್ನು ಮಾಡಬೇಕು, ಮತ್ತು ಅಂಬೇಡ್ಕರ್ ಪುತ್ಥಳಿಯನ್ನು ಇಡಬೇಕು, ಒಂದು ಜಾಗ ಕೂಡ ಬಿಟ್ಟು ಕೇಳ್ತಾ ಇದ್ದಾರೆ. ಮತ್ತು ಸಿಂಗೇನಹಳ್ಳಿಯಲ್ಲಿ ಸುಮಾರು ಮೂಲಸೌಕರ್ಯ ಕೇಳ್ತಾ ಇದ್ದಾರೆ. ಈಗ ನೋಡಿ ನಮ್ಮದು 5 ವರ್ಷಗಳಾಯ್ತು. ಈಗ ಇನ್ನೊಂದು ಸುಮಾರು ಒಂದು 6 ತಿಂಗಳು 7 ತಿಂಗಳು ಇದೆ ನಮ್ಮ ಪಂಚಾಯತಿ ನಮ್ಮ ಸದಸ್ಯರದ್ದು. ಈಗ ಗೌರೀಶ್ ಹೇಳ್ದ ಏನೋ ಮಹಿಳಾ ಭವನ ಒಂದು ಕಟ್ಟಬೇಕು, ಮತ್ತು ಲೈಬ್ರರಿ ಮಾಡಲಿಲ್ಲ, ಅಂಬೇಡ್ಕರ್ ಭವನ ಮಾಡಲಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಈಗ ನಾವು 4-5 ವರ್ಷಗಳಲ್ಲಿ ಏನು ಸಾಧನೆ ಮಾಡೋದಂತ ಆಯಿತು ನಾವು ಸದಸ್ಯರುಗಳಾಗಿ. ಯಾಕಂದರೆ ನಮಗೆ ಅನುಗುಣವಾಗಿ ನಮ್ಮ ಪಂಚಾಯತಿ ಅಧಿಕಾರಿಗಳೇನಿದ್ದಾರೋ ನಮಗೆಲ್ಲರಿಗೂ ಕೂಡ ಇಂಥ ಕೆಲಸಗಳು ಮಾಡಿ, ಇಂಥ ಸೌಲಭ್ಯಗಳು ತಂದು ಅಟ್ಲೀಸ್ಟು ನಾವು ಆ ಗ್ರಾಮಗಳಿಗೆ ನಾವು ಕೆಲಸಗಳನ್ನು ಮಾಡಿ ನಾವು ತೋರಿಸ್ಬೇಕು. ಈಗ 5-6 ತಿಂಗಳಲ್ಲಿ ನಾವು ಈಗ ಅವರೇನೋ ಸುಮಾರು ಅರ್ಜಿಗಳನ್ನು ಕೊಡ್ತಾರೆ. ಅದನ್ನು ನಾವು ಕೆಲಸಗಳನ್ನು ನಾವು ಮಾಡಲಿಲ್ಲ ಅಂದರೆ ಈ ಮುಂದಿನ ದಿನಗಳಲ್ಲಿ ನಮಗೆ ನೋಡ್ದ ಇವರು 5 ವರ್ಷ ನಾವು ಮೆಂಬರ್ ಆಗಿ ಕಳಿಸಿದ ಪಂಚಾಯತಿ ಯಾವುದು ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ನಮಗೆ ಒಂದು ಕಪ್ಪು ಚುಕ್ಕಿಯನ್ನು ತರ್ತಾರೆ. ಅದೇ ರೀತಿಯಾಗಿ ಏನೀಗ ಕರ್ನಾಟಕ ಸರ್ಕಾರ ಜಾತಿ ಗಣತಿ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದೆ. ಎಲ್ಲರೂ ಕೂಡ ದಯವಿಟ್ಟು ತಮ್ಮ ಊರುಗಳಲ್ಲಿ ತಮ್ಮ ಮನೆಗಳಿಗೆ ಈಗ ಆಲ್ರೆಡಿ 56,000 ಶಿಕ್ಷಕರನ್ನು ನೇಮಕ ಮಾಡಿದ್ದಾರೆ ಈ ಜಾತಿ ಗಣತಿಗೆ. ಎಲ್ಲರೂ ಕೂಡ ಯಾರೂ ಕೂಡ ಮಿಸ್ ಮಾಡಿದಿರ ಆ ಜಾತಿ ಗಣತಿಯಲ್ಲಿ ಎಷ್ಟು ಜನ ಆ ಕುಟುಂಬದಲ್ಲಿ ವಾಸ ಮಾಡ್ತಿದ್ದಾರೆ, ಮತ್ತು ಯಾವ ಜಾತಿ ಏನು ಅಂದ್ಬಿಟ್ಟೇಳಿ ವಿಸ್ತಾರವಾಗಿ ಎಲ್ಲರೂ ಕೂಡ ಈಗ SC STನಲ್ಲಿ ಸುಮಾರು ಈಗ ನಮ್ಮದು ಬೆಳಗ್ಗೆ ಒಂದು ಜಾತಿ ಗಣಿತ ಆಯಿತು ಬಂದಿರೋ ಸುಮಾರು 42 ಸಂಖ್ಯೆ ಇದೆ. 42 ಸಂಖ್ಯೆಗಳು ಕೂಡ ಭರ್ತಿ ಮಾಡಬೇಕು ಏನು SCನಲ್ಲಿ ಬಂದರೆ. ಅದೇ ಅದರ್ಸು ಬೇರೆ ಕ್ಯಾಸ್ಟಲ್ಲಿ ಬಂದರೆ ಅಷ್ಟಿರಲ್ಲ. ಇನ್ನು ಕುಟುಂಬ ಎಷ್ಟು ಜನ ಇದ್ದಾರೆ ಕುಟುಂಬ ಮತ್ತು ಯಾವ ಕಮ್ಯುನಿಟಿ ಯಾವ ಜಾತಿ ಅಂದ್ಬಿಟ್ಟು ಅದು ನಮೂದು ಮಾಡಬೇಕು. ಎಲ್ಲರೂ ಕೂಡ ಯಾರು ಕೂಡ ನಾವು ಗೊಂದಲ ಪಡೆಯೋಂಗಿಲ್ಲ. ಅವ್ರು ಕೇಳ್ತಾರೆ, ಆ ಕೇಳೋ ಇದಕ್ಕೆ ನಾವು ಆನ್ಸರ್ ಮಾಡಿ ಅದಕ್ಕೆ ಒಂದು ಏನೋ ಕ್ಯಾಸ್ಟ್ ಸರ್ಟಿಫಿಕೇಟೋ ಇಲ್ಲ ಆಧಾರ್ ಕಾರ್ಡೋ ಪಾನ್ ಕಾರ್ಡೋ ಏನು ಕೇಳ್ತಾರೋ ಅದನ್ನು ಕೊಟ್ಟು ಎಲ್ಲರೂ ಕೂಡ ಒಂದು ಆ ಜಾತಿಯನ್ನು ನಮೂದು ಮಾಡಬೇಕು ಅಂದಮೇಲೆ ನಾವು ನಮ್ಮ ಮುತ್ತಾನ್ ಗ್ರಾಮ ಪಂಚಾಯತ್ ಪರವಾಗಿ ನಾನು ಮನವಿಯನ್ನು ಮಾಡ್ಕೊತೀನಿ. ಇನ್ನು ಏನೋ ಮುಂದಿನ ದಿನಗಳಲ್ಲಿ ನಮ್ಮದು ಪಂಚಾಯತಿ ಮುಗಿದೋಯ್ತು, ನಮ್ಮ ಗೌರೀಶ್ ಹೇಳ್ತಾರೆ, ನಮ್ಮ ಉಮೇಶ್ ಹೇಳ್ತಾರೆ ನಮ್ಮ ಪಂಚಾಯತಿ ಮುಗಿದೋಯ್ತು ನಮ್ದೆಲ್ಲ ಇಷ್ಟೇ ಬಿಟ್ಟೇಳಿ. ಪಂಚಾಯತಿ ಇರುತ್ತೆ, ಬಟ್ ಗ್ರೇಟರ್ ಬೆಂಗಳೂರು ಮಾಡ್ತಾರೋ
ಇಲ್ಲ BBMP ಮಾಡ್ತಾರೋ, ಪುರಸಭೆ ಮಾಡ್ತಾರೋ, ನಗರಸಭೆಗಳು ಮಾಡ್ತಾರೋ, ಇಲ್ಲ ಪಂಚಾಯತ್ಗಳು ಹಿಂಗೆ ಇರ್ತೈತೆ. ಇಡೀ ಆನೇಕಲ್ ತಾಲೂಕಲ್ಲಿ 12ರಿಂದ 13 ಜನ ಕಾರ್ಪೊರೇಟರ್ ಕೊಡ್ತಾರೆ. ಈ ರೀತಿ ಆಗುತ್ತೆ. ಬಟ್ ಪಂಚಾಯತಿರು ಸೂಕ್ತ, ನಾವು ಕೂಡ ಪಂಚಾಯತಿನೇ ಇರಲಿ ಅಂದ್ಬಿಟ್ಟೇಳಿ ಮೊನ್ನೆ ಲಾಸ್ಟ್ ಟೈಮು ಒಂದು ಸಾಮಾನ್ಯ ಸಭೆಯಲ್ಲಿ ರೆಸಲ್ಯೂಷನ್ ಮಾಡಿ ಕಳಿಸಿದ್ದೀವಿ. ಪಂಚಾಯತಿನ ಉಳಿಬೇಕು, ಪಂಚಾಯತಿನ ಇರಬೇಕು. ಯಾಕಂದ್ರೆ ಮುಂದೆ ಈಗ ನಮ್ದೆಲ್ಲ ಆಯಿತು, ಇನ್ನು ಮುಂದೆ ಯಾರು ಚುನಾಯಿತ ಪ್ರತಿನಿಧಿಗಳು ಇನ್ನೂ ಬರ್ತಾರೆ, ಗೆಲ್ತಾರೆ, ಇನ್ನು ಸಾಕಷ್ಟು ಅಭಿವೃದ್ಧಿ ಮಾಡಬೇಕಾಗುತ್ತೆ, ಸಾಕಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಈಗ ಸುಮಾರು ನಮ್ಮ ಮುತ್ತಾನಲ್ಲೂರು ಮತ್ತು ಸುತ್ತಮುತ್ತ ಭಾಗದಲ್ಲಿ ಸುಮಾರು 600 ಎಕರೆ ಮುತ್ತಾನಮಾನಿ ಕೆರೆ ಮತ್ತು ಸೊಮ್ಮನಹಳ್ಳಿ, ಅಂದೇನಹಳ್ಳಿ, ಬಿಕ್ಕನಹಳ್ಳಿ ಸುಮಾರು ಈ ವ್ಯಾಪ್ತಿಯಲ್ಲಿ ಈಗ KD ಅಕ್ವಿಷನ್, ಕೈಗಾರಿಕಾ ಪ್ರದೇಶ ಅಕ್ವಿಷನ್ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದು ಹೋರಾಟಗಳು ಮಾಡಿಕೊಂಡು ಸುಮಾರು ಶಾಸಕರು ಮತ್ತು MLC MP ಎಲ್ಲರೂ ಕೂಡ, ಯಾಕಂದರೆ ರೈತರ ಪರವಾಗಿ ನಾವು ಯಾಕಂದರೆ ರೈತರಿದ್ದರೆ ಮತ್ತು ನಾವು ಏನೋ ಉದ್ದಿಮೆದಾರರು ಬೇರೆ ಈಗ ಯಾರು ಕಾರ್ಖಾನೆ ಆಗ್ತಾರೋ ಎಲ್ಲರೂ ಇರ್ತಾರೆ. ಇಲ್ಲ ರೈತರು ಇಲ್ಲ ಅಂದರೆ ಯಾರೂ ಇರೋದಕ್ಕೆ ಆಗಲ್ಲ. ಎಲ್ರಿಗೂ ಕೂಡ ಒಂದು ಭೂಮಿಯನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ವಿಶ್ವನಾಥ್ ನಾವೆಲ್ಲ ಕೂಡ ಒಂದು ರೈತ ಸಂಘ ಮೀಟಿಂಗ್ಲಾದಾಗ ನಾವೆಲ್ಲರೂ ಕೂಡ ಹೇಳಿದ್ದೀವಿ. ನಮ್ಮ ಪಂಚಾಯತಿ ಮುಖಾಂತರ ಯಾವುದೇ ಕಾರಣ ನಾವು ಸಂಜಾಪುರ ಹೋಗ್ಲಿ ಕೈಗಾರಿಕಾ ವ್ಯಾಪ್ತಿಗೆ ಬಿಡಬಾರ್ದು, ರೈತರಿಗೆ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ.